ಈಗ ವಿದ್ಯಾರ್ಥಿಗಳೇ ಇದನ್ನು ನೀವು ಮಾಡಿರಿ. ಮಾಡೋದಾದ್ರೆ ನಾನು ತಿಳಿಸ್ತಾನೆ, ವೇಗವಾಗಿ ಹೆಂಗೆ ಮಾಡಬೇಕು ಅನ್ನೋದು ತಿಳಿಸ್ತಾನೆ, ನಮ್ಮ ರೀತಿ ಪ್ರಕಾರನೂ ತಿಳಿಸ್ತಾನೆ. ನಾನು ಲಕ್ಷ ಕೊಟ್ಟು ನೋಡ್ರಿ. ಈಗ ಬಿಡಿಸೋದಾಯ್ತಲ್ಲ, ಎಲ್ಲರೂ ಬೋರ್ಡ್ ಕಡೆ ನೀವು ಲಕ್ಷ ಕೊಟ್ಟು ನೋಡಬೇಕು. ಅದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಬಾಯಲ್ಲೇ ಉತ್ತರ ಹಾಕೋದು ಹೇಳ್ತಾನೆ. ಇದಕ್ಕೊಂದು ಟ್ರಿಕ್ಸ್ ಅದ. ಆ ಟ್ರಿಕ್ಸನ್ನು ನಾನು ಹೇಳಾಗ ನೀವು ಲಕ್ಷ ಕೊಟ್ಟು ನೋಡಬೇಕು. ಮೊದಲು ಗಣಿತನ ರೀತಿ ಪ್ರಕಾರ ಹಚ್ಕೋಬೇಕು. ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ನೋಡ್ರಿ, 320 ಅಂದ್ರೆ ಗುಂಡ್ಲೆ 68% ಇದನ್ನು ಹೆಂಗೆ ಹಚ್ಕೋಬೇಕಂತಂದ್ರೆ 320 ಗುಂಡ್ಲೆ 68 ಇದನ್ನು ನೀವು ತಳಗೆ ಏನು ಮಾಡಬೇಕು, 100 ತಳಗಿಡ್ಬೇಕು. ಇದರ 100 ತಳಗಿಡ್ಬೇಕು. ಇದರ ಉತ್ತರ ನೀವು ವಿಚಾರ ಮಾಡಬೇಡ್ರಿ. ನೀವು ಇಲ್ಲಿ 0 ಬಂದದ, 0 ಬಂದದ ಅಂಕಿ ಯಾವುದದ ಇದ್ರಾಗ 21, 76, 0 ಅದ ಅಂತ ತಿಳ್ಕೊಂಡ್ಬೇಡ್ರಿ. ಈಗಂತ ನಿಮ್ಗೆ ಗೊತ್ತಾಗ್ತಲ್ಲ. ಅವಾಗ ಏನು ಮಾಡಬೇಕು, ಈ 2 ಸ್ಥಾನನ ಬಿಂದು ಕೊಟ್ಟು ಬಿಡ್ಬೇಕು. ಇಲ್ಲಿ ಉತ್ತರ ಇಲ್ಲಿ ಬಿಂದು ಕೊಟ್ಟು ಬಿಡ್ರಿ. ಬರೋಬ್ಬರಿ 217.60 ಹಿಂಗರೆ ಇಡ್ಬೋದು, ಅಥವಾ 217.6 ಎರಡರೊಳಗೆ ಒಂದು ಉತ್ತರ ಇಡ್ತಾನೆ. ಯಾಕಂದ್ರೆ 0 ತೆಗೆದು ಇಡ್ಬೋದು, ಹಿಂಗೆ ಇಡ್ಬೋದು. ಯಾವ್ದು ಇಟ್ಟ ನೋಡಿ ಕೇಳ್ರಿ. 217.6 ಉತ್ತರ ಸಂಖ್ಯೆ ಬಿ. ನೋಡ್ರಿ, ನಿಮ್ಗೆ ಹೆಂಗೆ ನಾ ಎಷ್ಟು ವೇಗವಾಗಿ ಬಾಯ್ದಿನ ಮಾಡಿ ತೋರಿಸಿದ್ ನೋಡ್ರಿ. ಅದನ್ನ ಯಾವುದೇ ಒಂದು ಲೆಕ್ಕ ಮಾಡ್ಬೇಕಾದ್ರೆ ಸ್ವಲ್ಪ ತಲೆ ಓಡಿಸ್ಬೇಕು. ನೀವು ತಲೆ ಓಡಿಸಿದರೆ ಲೆಕ್ಕ ಬರ್ತಾವೆ. ಯಾಕಂತಂದ್ರೆ ಇದನ್ನ ಹೆಂಗೆ ಬಿಡಿಸ್ತಾರ, 320 × 68 ÷ 100. ಇಲ್ಲಿ ಒಂದು 0 ಬಂದದ ಅಂದ್ರೆ ಇದರಾಗ ಒಂದು 0 ಬಂದದ ಉತ್ತರ ನೀವು ತಂದು ಮುಂದೆ ಹಚ್ಕೊಂಡು ಇದರ ಸ್ಥಾನ ಬೆಲೆಯನ್ನು ಇದಕ್ಕೆ ಹಾಕಿಬಿಟ್ರೆ ಮುಗಿದೋತು. ಅಥವಾ ಇದರ ಇಡ್ಬೇಕು, ಬೇಕಾದ್ರೆ ಉತ್ತರ ಬೇಕಾದ್ರೆ ಇದರ ಇಡ್ಬೇಕು. ಯಾವುದನ್ನ ಹುಡುಕ್ಯಾಡ್ರ ಮೇಲೆ ಇದಿದ್ರೆ ಇದಿರಂಗಿಲ್ಲ, ಇದಿದ್ರೆ ಇದಿರಂಗಿಲ್ಲ. ನೋಡ್ರಿ, ಹುಡುಕ್ಯಾಡಿ ನೋಡ್ರಿ. ಓಕೆ, 217.6 ಉತ್ತರ ಸಂಖ್ಯೆ ಬಿ. ವೇಗವಾಗಿ ಹೆಂಗೆ ಮಾಡ್ಬೇಕು, ಇಲ್ಲೊಂದು ಗುಣಾಕಾರ ಮಾಡ್ಕೋತು ಕೂಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ನಾ ಇದನ್ನು ಹಚ್ಚಂತಂದ್ರೆ ಇನ್ನೊಂದು ಅರ್ಥ ಮಾಡ್ಕೋಬೇಕು ನೀವು. ಯಾವುದೇ ಲೆಕ್ಕ 2176 ಇರ್ತದೆ. ಒಂದು 0 ಹಚ್ಚೋದು ಅಂದ್ರೆ ಇಲ್ಲೊಂದು 0 ಅದಂದ್ರೆ ಇದೇ ಉತ್ತರ ಅಂತ ತಿಳ್ಕೊಬೇಕು ನೀವು. ಮೈಂಡ್ ಶಾರ್ಪ್ ಅರ್ಥ ಮಾಡ್ಕೋಬೇಕು. ಇಲ್ಲಿ 2176, ಇಲ್ಲಿ 2176 ಅಂದ್ರೆ ನೀವೇನು ಮಾಡಬೇಕು, ಇದಕ್ಕೊಂದು 0 ಬಂದದಪ್ಪ ಅಂದ್ರೆ ಉತ್ತರ ನೀವು ಇದೇ ಅದ ಅಂತ ತಿಳ್ಕೊಂಡು ಸುಮ್ಮನೆ ನೀವು 2 ಸ್ಥಾನ ಬೆಲೆ ಹಾಕಿಬಿಟ್ರು ಉತ್ತರ ಬಂದ್ಬಿಡ್ತವೆ. 8ರಲ್ಲಿ ಒಮ್ಮೆ 6ರಲ್ಲಿ ಒಮ್ಮೆ ಗುಣಾಕಾರ ಮಾಡ್ಕೊತ ಕೂತ್ರಿ ಅಂದ್ರೆ ಟೈಮ್ ಹಾಳಾಗ್ತದೆ. ಕೆಲವೊಂದು ಸಂದರ್ಭದೊಳಗೆ ಟ್ರಿಕ್ ಮೇಲೆ ಗಣಿತಗಳನ್ನು ಮಾಡೋದು ಕಲಿಬೇಕು. ಎಲ್ಲ ಅಂಕಿಗಳು ಒಂದೇ ಬಂದವ ಆದ್ರೆ ಉತ್ತರ ಇದನ್ನೇ ಯಾಕೆ ನಾವು ಆಯ್ಕೆ ಮಾಡಿದ್ವಿ. ಒಂದಿಲ್ಲಿ 0 ಬಂದದ್ದು ನೋಡಿ, ಇಲ್ಲಿ ಇದು 0 ಬಂದಾಗ ಇದ್ರ ಉತ್ತರ ಇದೇ ಆಗಿರ್ಬೇಕು. ಅಂದ್ರೆ ಹಿಂಗೆ ಕ್ರಿಯೇಟಿವ್ ಮೈಂಡ್, ಹಿಂಗೆ ವಿಚಾರ ಮಾಡತಕ್ಕಂಥ ಶಕ್ತಿ ನಿಮ್ಮ ತಲೆಯಾಗ ಬರಬೇಕು. ಅಂದ್ರೆ ನಾ ಹೇಳಿದಂಗೆ ನೀವು ಲಕ್ಷ ಕೊಟ್ಟು ನೋಡಬೇಕು. ಹೆಂಗೆ ಸರ್ ಕಲಿಸ್ತಾರ ಅದನ್ನೆಲ್ಲ ನೋಡು. ಈ 30 ವರ್ಷದ ಸರ್ವಿಸದೊಳಗೆ ನಾನು ಇಲ್ಲಿ ಕಂಪ್ಯೂಟರ್ ಇಟ್ಕೊಂಡು ಕೂತಾನೆ. ನನ್ನ ಗಣಿತ ನಾ ಬಿಡಿಸಿದ್ದು, ನಾ ಕರೆಕ್ಟ್ ಅದು ಇದು ಟ್ಯಾಲಿಡ್ ಅದನ್ನು ಇಲ್ಲೋ ಅಂತ ನಾ ಆ ಕಡೆ ನೋಡ್ಕೋತೆ ಕಲಿಸ್ತಿರ್ತಾನೆ. ನಾ ಕಲಿಸಿದ್ದು, ನಾ ಬರೆದಿರ್ತದ ಗಣಿತದ ರೀತಿ ಪ್ರಕಾರ ನಾ ಗಣಿತಗಳನ್ನು ಇಲ್ಲಿ ಹಾಕ್ತಿರ್ತಾನೆ. ಅಲ್ಲಿ ಕಂಪ್ಯೂಟರ್ ಬಂದು ನಾ ಬಿಡಿಸಿದ ಗಣಿತಗಳನ್ನು ಮುಂದಿಟ್ಟುಕೊಂಡು ನಾ ಅದರಾಗ ಹೆಂಗೆ ಬಿಡಿಸಿನಿ ನಾ ಹಾಗೆ ಇಲ್ಲಿ ಲೆಕ್ಕ ತಿಳಿಸ್ತಿರ್ತಾನೆ. ಲಕ್ಷ ಕೊಟ್ಟು ನೋಡ್ರಿ. ತಿಳ್ಕಲ್ಲ, ಚೆನ್ನಾಗಿ ಫೇರ್ನ ಬರ್ಕೋರಿ. ನೋಡ್ರಿ ಹೆಂಗದ ಲೆಕ್ಕ ಮಾಡ್ಬೇಕಾದ್ರೆ.